सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ಮನಿ ನಂಗೊಂದು ಸಜೆಷನ್ ಬಂದಿತ್ತು. ಸೊ ಡೇ ಬಿಫೋರೇ ರೀಡಿಂಗ್ ಮಾಡಿ ಅಂತ. ಅದನ್ನ ಹೇಗ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಂಗೆ ರಾಶಿಗಳ ಮೇಲೆ ಮಾಡೋದ್ಕಿಂತ ಸೊ ಪಿಕೆ ಕಾರ್ಡ್ ತರ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತು. ಸೊ ನಾಳೆ ಏನಾಗುತ್ತೆ ಅನ್ನೋದನ್ನ ಸೊ ಇವತ್ತೇ ಕಳಿಸ್ತೀನಿ. ಇಟ್ಸ್ ಎ ಜನರಲ್ ರೀಡಿಂಗ್, ಡೋಂಟ್ ಟೇಕ್ ಪರ್ಸ್ನಲಿ. ಅನ್ವಯಿಸಿದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ತಗೊಳಕ್ ಹೋಗ್ಬೇಡಿ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3 ಕಾರ್ಡಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ, 3 ಬೇಕಾದ್ರೂ ಆಯ್ಕೆ ಮಾಡಿ. ನಿಮ್ಮ ನಾಳೆ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್, ಥರ್ಡ್ ಕಾರ್ಡ್. ಸೊ ಬಾಟಮ್ ಆಫ್ ದಿ ಡೆಕ್ಗೆ ಡೆತ್ ಇದೆ. ಯಾರ್ದೋ ಪ್ರಶ್ನೆ ಕೇಳಿದ್ರು ಇನ್ ಬಿಟ್ವೀನ್ ಅಲ್ಲಿ ಎಸ್ ಅಂತ ಬಂದಿದೆ. ಸೊ ಡೆತ್ ಕಾರ್ಡು ನಿಮ್ಮ ಎಕ್ಸಿನ ಬಗ್ಗೆ, ನಿಮ್ಮ ಅನಾರೋಗ್ಯದ ಬಗ್ಗೆ, ಕಾನೂನಿನ ಕ್ರಮಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇದೆ. ಮೊದಲನೇ ಗ್ರೂಪ್ ಇಂದು ಸೊ ನಾಳೆ ನಿಮ್ಗೆ ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ. ಯಾರೋ ಪರ್ಸನ್ ನ ಮೀಟ್ ಮಾಡುವಂತ ಸಾಧ್ಯತೆ ಇದೆ. ತುಂಬಾನೇ ಯಶಸ್ಸನ್ನ ನೋಡ್ತೀರಾ. ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಆಕ್ಟಿವೇಟ್ ಅಲ್ಲಿ ಇರುತ್ತೆ. ಭೂಮಿ ವಿಚಾರದಲ್ಲಿ ನಿಮ್ಗೆ ಸಾಕಷ್ಟು ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇದು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತೆ ಮಕರ ರಾಶಿಯವರು ಆಗಿರಬಹುದು ನೀವು. ಮತ್ತೆ ಲೆಟರ್ಸ್ ಬಂದು ಬಿ, ವಿ, ಯು, ಡಬ್ಲ್ಯೂ, ಪಿ, ಜೆ, ಕೆ, ಹೆಚ್ ಆಗಿರಬಹುದು. ಸಾಕಷ್ಟು ಕೂಲ್ ಆಗಿ ಎಲ್ಲಾನು ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಎಸ್ ಅಂತ ಇದೆ. ಮತ್ತೆ ಸೌತ್ ವೆಸ್ಟ್ ಡೈರೆಕ್ಷನ್ ನಿಮ್ಗೆ ಈ ದಿನ ಶುಭಕರವಾಗಿ ಇರುತ್ತೆ. ಸಾಕಷ್ಟು ಭಾವನೆಗಳನ್ನ ಡೀಪ್ ಆಗಿ ಲವ್ ಇಟ್ಕೊಂಡಿದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಒಳ್ಳೇದಾಗತ್ತೆ. ಪ್ರೀತಿ ವಿಚಾರದಲ್ಲಿ ಹೆಚ್ಚಿನ ಒಂದು ದೃಢತೆ ಮತ್ತೆ ಒಂದು ಸೆಕ್ಯೂರ್ ಲವ್ ಫೀಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ಬಿಗ್ ಇನ್ಕಮ್ ಬರುವಂತ ಸಾಧ್ಯತೆ ಇದೆ. ಬಿಗ್ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ. ದೊಡ್ಡ ಮಟ್ಟದ ಬಿಸ್ನೆಸ್ ಗೆ ಕೈ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ. ಜಾಬ್ ಅಲ್ಲೂ ಕೂಡ ಚೆನ್ನಾಗಿದೆ. ಹೈ ರ್ಯಾಂಕ್ ಅಲ್ಲಿ ಸ್ಟೂಡೆಂಟ್ ಪಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ. ಹೆಲ್ತ್ ಸಪ್ಲಿಮೆಂಟರಿ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿದ್ರು ಕೂಡ ನಿಮ್ಗೆ ಈ ದಿನ ಹೆಚ್ಚು ಅನುಕೂಲ ಆಗತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಮೊದಲನೆಯವರಿಗೆ ಬಂದಿದ್ದು. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್. ನಿಮ್ಮ ನಾಳೆಯ ಭವಿಷ್ಯ ಹೇಗಿರುತ್ತೆ ಅಂತ. ಅಗೇನ್ ಇದು ಟೈಮ್ಲೆಸ್ ಇದೆ. ಇದನ್ನ ಮತ್ತೆ ಸಿಕ್ಕಿದಾಗ ನೋಡಿದ್ರು ಇದು ನಿಮ್ಗೆ ಅನ್ವಯಿಸುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ ನಿಮ್ಗೂ ಕೂಡ ಎಸ್ ಅಂತ ಇದೆ. ಜೊತೆಗೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ. ಎಲ್ಲದಕ್ಕೂ ದೈವದ ಆಶೀರ್ವಾದ ತಗೊಂಡು ಮುಂದುವರೆದ್ರೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೀವು ಹೊರಟಂತ ಸಮಯದಲ್ಲಿ ಬಿರುಗಾಳಿಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ರಾಶಿಯವರು ನಿಮ್ದಾಗಿರಬಹುದು. ಜೊತೆಗೆ KCRTGS ಲೆಟರ್ಸ್ ಅಂತ ಇರಬಹುದು. ಸೊ ಒಂದು ಒಳ್ಳೆಯ ಕಮಾಂಡಿಂಗ್ ಪರ್ಸನಾಲಿಟಿಲಿ ಇರ್ತೀರಾ. ಒಳ್ಳೆ ಡೀಲ್ಗಳು ಬರುತ್ತೆ. ಒಳ್ಳೆ ಡೀಲಿಂಗ್ ಮಾಡ್ತೀರಾ. ತುಂಬಾ ಹಾನೆಸ್ಟ್ ಆಗಿ ಇರ್ತೀರಾ. ಇವತ್ತು ಪ್ರಾಮಾಣಿಕವಾಗಿರಿ. ಪ್ರಾಮಾಣಿಕವಾಗಿ ಇಡೀ ದಿನ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಪ್ರೀತಿ ವಿಚಾರದಲ್ಲಿ ಕಮ್ಯುನಿಕೇಶನ್ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಕ್ಲಾರಿಟಿ ಬರುವಂತ ಸಾಧ್ಯತೆ ಇದೆ. ಈವನ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋದು ಪ್ರೀತಿಲಿ ಇಂಪಾರ್ಟೆಂಟ್ ಅಂತ ಗೊತ್ತಾಗತ್ತೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ. ಇನ್ಕಮ್ ಚೆನ್ನಾಗಿದೆ. ಸೊ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಕ್ಕಿಂತ ಮುಂಚೆ ಇನ್ನ ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ಒಂದ್ ರೀತಿ ಸ್ಟೆಬಲ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು
ಕೆಲಸದ ಜವಾಬ್ದಾರಿಗಳು ನಿಮ್ಮನ್ನ ಹುಡ್ಕೊಂಡ್ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ರೊಟೀನ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಮ ನಾಳೆಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸೊ ದೈವಕ್ಕೆ ಒಂಚೂರು ನಿಂದನೆ ಮಾಡಿ ಮಾಡಿ ನೀವು ತೊಂದರೆ ಅನುಭವಿಸಿರ್ಬಹುದು, ಅಥವಾ ದೈವ ನಿಂದನೆಯನ್ನ ನಿಲ್ಲಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ದೇವರಿಗೆ ನಮಸ್ಕಾರ ಮಾಡಿ ಹೊರಡಿ ಅನ್ನುವಂಥದ್ದು ಇದೆ. ನಾರ್ತ್ ಈಸ್ಟ್ ನಿಮ್ಗೆ ಅನುಕೂಲಕರವಾಗಿ ಇರಬಹುದು. ನಾಳೆಯ ದಿನ ನಿಮ್ಗೆ ನೋ ಅಂತ ಇದೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ಕೂಡ ನಿಮ್ಮ ರಾಶಿಗಳು ಆಗಿರಬಹುದು, ಅಥವಾ ಅವ್ರು ಇಂಪಾರ್ಟೆಂಟ್ ಆಗಿರಬಹುದು. SDNYCH ಇದೆ. ಲೆಟರ್ಸ್ ತುಂಬಾ ವಾಟರ್ ಇರುವಂತ ಜಾಗಕ್ಕೆ ಹೋಗುವಂತ ಸಾಧ್ಯತೆ ಇದೆ. ವಾಟರ್ ಫಾಲ್ಸ್ಗಳು ಭೇಟಿ ಮಾಡಕ್ಕೆ ಹೋಗಬಹುದು ನೀವು, ಪಾರ್ಟ್ನರ್ಸ್ ಅಥವಾ ಫ್ರೆಂಡ್ಸ್, ಹಬೀಸ್ ಎಲ್ಲವೂ ಕೂಡ. ಸೊ ಒಂದಷ್ಟು ನೆಗೆಟಿವಿಟಿ ಇರುವಂತ ಜನಗಳನ್ನ ಅಟ್ರಾಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ತುಂಬಾ ನಿಧಾನಕ್ಕೆ ಕಲಿಯುವಂತ ಪ್ರೊಸೆಸಿಂಗ್ ಅಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾರು ಪ್ರಾಮಾಣಿಕರು ನಿಮ್ಮ ಜೀವನದಲ್ಲಿ ನಾಳೆ ಸಿಗೋದಿಲ್ಲ. ಮತ್ತೆ ಒಂದಷ್ಟು ಕ್ಲಾರಿಟಿ ಇಲ್ದಿರಾ ಒದ್ದಾಡ್ತೀರಾ, ನಿಮ್ಮ ಭಾವನೆಗಳ ಬಗ್ಗೆ ಅಥವಾ ಪ್ರೀತಿ ಬಗ್ಗೆ ಒಂದು ಕ್ಲಾರಿಟಿ ಸಿಗೋದಿಲ್ಲ ನಿಮ್ಗೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಕೂಡ ನೋ ಇನ್ಕಮ್, ಒಂದ್ ರೀತಿ ಸ್ಟಕ್ ಆಗಿ ಇರ್ತೀರಾ. ಸದ್ಯಕ್ಕೆ ಎಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನೋ ರಿಟರ್ನ್ಸ್ ಬರೋದಿಲ್ಲ ನಾಳೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಕೆರಿಯರ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಮುಂದುವರೆದ್ರೆ ಬೆಟರು, ಇಲ್ಲ ಅಂದ್ರೆ ನ್ಯೂಟ್ರಲ್ ಇರಿ ಅನ್ನುವಂಥದ್ದು ಇದೆ. ಸೊ ಹೆಲ್ತ್ ಅಲ್ಲೂ ಕೂಡ ಸ್ವಲ್ಪ ಅಲರ್ಜಿಸ್ ಆಗುವಂಥದ್ದು, ಬೆನ್ಮೂಳೆ ನೋವು ಬರುವಂಥದ್ದು, ಸ್ಪೈನ್ ಇಶ್ಯೂಸ್ ಆಗುವಂಥದ್ದು, ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಾಗಿ ನೋಡ್ಕೊಂಡಿರಿ. ಎಲ್ಲೂ ದುಡ್ಡನ್ನ ಖರ್ಚು ಮಾಡಬೇಡಿ, ನಾಳೆ ಎಲ್ಲೂ ಇನ್ವೆಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸರಿಯಾದ ಮಾರ್ಗದರ್ಶನಕ್ಕೋಸ್ಕರ ನಾಳೆ ಒಂದಿನ ವೆಯ್ಟ್ ಮಾಡಿ, ಯಾವುದೇ ಕ್ಲಾರಿಟಿನ ಇಲ್ದಿರ ಮುಂದುವರಿಬೇಡಿ ಅನ್ನುವಂಥದ್ದು ಇದೆ. ಇದು ನಿಮ್ಗೆ ಬಂದಂತ ನಾಳೆಯ ಭವಿಷ್ಯ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ನಾಳೆ ಬಾ ಅಂತ ಬಾಗ್ಲು ಮೇಲೆ ಬರ್ದಿತ್ತಲ್ಲ ಹಾಗೆ ಮುಂಚೆ ಎಲ್ಲ ಯಾವ ನಾಳೆ ಬಾ ನೀವು ನೋಡಿದ್ರು ಕೂಡ ಇದು ಅನ್ವಯಿಸುತ್ತೆ. ಟೇಕ್ ಕೇರ್. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಾಗ್ದೇವ್ಯೈ ನಮಃ.